ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಉಯ್ಯಾಲೆ ಒಂಥರ ಸುಖ, ದೊಡ್ಡವ್ರ ಪಾಲ್ಗೆ ತರ ತೊಟ್ಲಿದ್ದ ಹಾಗೆ. ಎಲ್ಲರ ಮನಲ್ಲೂ ಕಂಪಲ್ಸರಿ ಇರಲೇಬೇಕು. ಈ ವಯಸ್ಸಲ್ಲಿ ತೊಟ್ಲಲ್ಲಂತೂ ಮಲ್ಗಕ್ಕಾಗಲ್ಲ. ಅಟ್ಲೀಸ್ಟ್ ಈ ಸುಖನಾದ್ರೂ ಕಾಂಪನ್ಸೇಟ್ ಆಗುತ್ತೆ. ಹೌದಲ್ಲ, ನನ್ಗೆ ಯೋಚನೆ ಬಂದಿಲ್ಲ. ಉಯ್ಯಾಲೆ ತೊಟ್ಲು ಫೀಲ್ ಕೊಡುತ್ತೆ. ಈ ಉಯ್ಯಾಲೆ ಅನ್ನೋ ಪದನೇ ಎಷ್ಟು ಮುದ್ದಾಗಿದೆ ಅಲ್ವಾ? ಉಯ್ಯಾಲೆ ತರಾನೇ ಇದೆ. ಗುಡ್ ನೈಟ್ ಅಣ್ಣ. ಏ ಅಶೋ, ನಿಂತ್ಕೋಪುಟ್ಟಿ, ಊಟ ಆಯ್ತಾ? ಏ ಅರುಣ್ ನನ್ನ ಹತ್ರ ಮಾತಾಡ್ಬೇಕು ಅಂತಿದ್ದ. ಹೇಗಿದ್ರು ಆಫೀಸಿಂದ ಬೇಗ ಬಂದಿದ್ದೀನಿ. ಅವ್ನು ಫ್ರೀ ಇದ್ರೆ ಕರಿ, ಮಾತಾಡೋಣ. ಅಣ್ಣ ಅವ್ರು ಬಿಸ್ನೆಸ್ ಕಾಲಲ್ಲಿ ಬ್ಯುಸಿ ಇದ್ದಾರೆ, ನಾಳೆ ಮಾತಾಡಿದ್ರೆ ಆಯ್ತು ಬಿಡು. ಯಾಕೆ, ಏನಾಯ್ತು ಅವಳಿಗೆ? ಮನೇಲೇನಾದ್ರೂ ಗಲಾಟೆ ಆಯ್ತಾ? ಅದು ನಾನು ಚೆಕ್ ಕೊಡೋಕೆ ಹೋಗಿದ್ದೆ, ಆದರೆ ಅವಳು ತಗೊಳ್ಳಿಲ್ಲ. ಹೌದಾ? ಯಾಕೆ? ನಾನು ಅರುಣ್ ಹತ್ರ ಸರಿಯಾಗಿ ಮಾತಾಡಲಿಲ್ಲ, ಅವನು ಟೈಮ್ ಕೊಡಲಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಳ? ಅಮ್ಮನ ವಿಚಾರಿಸ್ತೀನಿ ರೀ, ಗೊತ್ತಾಗತ್ತೆ. ಅಮ್ಮ ಆಗೋದು. ಅಶ್ವಿನಿಗೆ ಏನಾದರೂ ಸಮಸ್ಯೆ ಆಗಿದೆಯಾ? ಅದು ಅದೇನಿಲ್ಲ ಗೌತಮ್, ನೀನು ಸುಮ್ಮನೆ ತಲೆ ಕೆಡಿಸ್ಕೋಬೇಡ. ಅಮ್ಮ ಸುಮ್ಮನೆ ಯಾಕೆ ನನ್ನಿಂದ ವಿಷಯ ಮುಚ್ಚಿಡ್ತೀರಾ? ಎಲ್ಲ ಬೇಕಾ ಏನು ಅಂತ ಹೇಳಿ, ಪರವಾಗಿಲ್ಲ. ಅದು ಗೌತಮ್, ಅಶ್ವಿನಿ ಬೆಳಗ್ಗೆ ನಿನ್ನ ಹತ್ರ ದುಡ್ಡು ಕೇಳಿದ್ಲಾ? ಹಾಂ ಕೇಳಿದ್ದು. ಭೂಮಿಕಾಗೆ ಚೆಕ್ ಕೊಡಿ ಅಂತ ಹೇಳಿದ್ನಲ್ಲ, ಕೊಟ್ಟಿಲ್ವಾ ಇನ್ನು? ಕೊಟ್ಟಿದ್ಲು, ಆದರೆ ಅದೇನೋ ಏನು ನಡೀತು ಅಂತ ನನಗೆ ಗೊತ್ತಿಲ್ಲ. ನೀನು ಅಶ್ವಿನಿ ಹತ್ರ ಕೇಳು. ಅಮ್ಮ ಏನು ಅಂತ ಹೇಳಿ, ಪರವಾಗಿಲ್ಲ. ಅಲ್ಲ, ಎಕ್ಸಾಕ್ಟಾಗಿ ಏನು ನಡೀತು ಅಂತ ನನಗೆ ಗೊತ್ತಿಲ್ಲ ಗೌತಮ್. ನಾನು ಅಶ್ವಿನಿಗೆ ಫೋನ್ ಮಾಡ್ತೀನಿ, ನೀನು ಮಾತಾಡು. ಹಾಂ ಹಾಂ, ಅಶ್ವಿನಿ ರೂಮಿಗೆ ಬಾಮ್ಮ, ಬರ್ತಿದ್ದಾಳೆ. ಹಾಂ ಪುಟ, ಯಾಕೆ ಒಂಥರ ಇದೆಯಾ? ಹಾಂ, ಏನಾಯ್ತು ಹೇಳು. ಅಣ್ಣ, ಅದು ಬೆಳಗ್ಗೆ ನಿನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಕೇಳಿದ್ದೆ ಅಲ್ವಾ? ನೀನು ಅದಕ್ಕೆ ಹತ್ರ ಚೆಕ್ಕಿಸ್ಕೊ ಅಂತ ಹೇಳಿದೆ. ಆದರೆ ಅತ್ತಿಗೆಗೆ ಹೋಗಿ ಕೇಳಿದ್ರೆ ಯಾಕೆ ಏನು ಅಂತ ಕ್ವೆಶನ್ ಮಾಡಿದ್ರು. ಆ್ಯಕ್ಚುಲಿ ನಾನು ಈ ಥರ ಸಿಚುವೇಶನ್ನ ಫೇಸ್ ಮಾಡಿಲ್ಲ ಅಣ್ಣ. ನನಗಾಗಿರಲಿ ಅಥವಾ ಈ ಮನೇಲಿ ಯಾರಿಗೇ ಆಗಿರಲಿ, ಅಮ್ಮ ಮತ್ತು ನೀನು ದುಡ್ಡು ಬೇಕು ಅಂದಾಗಲೆಲ್ಲ ಯಾವತ್ತೂ ಕ್ವೆಶನ್ನೇ ಮಾಡಿಲ್ಲ. ಎಷ್ಟು ಬೇಕು ಅಂತ ಕೇಳಿದ್ದೀರ ಅಷ್ಟೇ. ಆದರೆ ಇವತ್ತು ಅತ್ತಿಗೆ ಯಾಕೆ ಎಷ್ಟು ಅಂತ ಕೇಳಿದಕ್ಕೆ ಸ್ವಲ್ಪ ಬೇಜಾರಾಯಿತು. ಆದರೆ ಇದರಲ್ಲಿ ಅತ್ತಿಗೆದೇನು ತಪ್ಪಿಲ್ಲ, ಎಲ್ಲ ನಂದೇ ತಪ್ಪು. ಅತ್ತಿಗೆ ಈ ಮನೆ ಯಜಮಾನಿ ಆದಮೇಲೆ ಲೆಕ್ಕ ಕೇಳೋದು ಅವ್ರ ರೈಟ್ಸ್ ಅಣ್ಣ. ಆದರೆ ಲೆಕ್ಕ ಹೇಳ್ದಿದ್ದು ನನ್ನ ತಪ್ಪು. ಐ ಆಮ್ ರಿಯಲಿ ಸಾರಿ ಅಣ್ಣ. ಅಶ್ವಿನಿ, ಸಮಾಧಾನ ಮಾಡ್ಕೊಂಬ. ನೋಡು, ಇಷ್ಟಕ್ಕೆಲ್ಲ ಯಾರಾದರೂ ಅಳ್ತಾರ? ನಿಜ ಹೇಳ್ಬೇಕಂದ್ರೆ ನಿಮ್ದು ಯಾರ್ದು ತಪ್ಪಿಲ್ಲ, ತಪ್ಪೆಲ್ಲ ನಂದೆ. ನಾನು ನಿಮ್ಮನ್ನೆಲ್ಲ ಸುಖದಲ್ಲಿ ಬೆಳೆಸಿ ತಪ್ಪು ಮಾಡಿಬಿಟ್ಟೆ ಅಶ್ವಿನಿ. ಇಲ್ಲ ಅಮ್ಮ, ಇದ್ರಲ್ಲಿ ನಿಂದೇನು ತಪ್ಪಿದೆ? ಎಲ್ಲ ನಂದೇ ತಪ್ಪು. ನಾನು ಅದಕ್ಕೆ ಹತ್ರ ದುಡ್ಡು ಕೇಳಬಾರ್ದಿತ್ತು, ಕೇಳೇ ದೊಡ್ಡ ತಪ್ಪು ಮಾಡಿದೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಗೋಪ್ಪ. ಕ್ಷಮಿಸ್ಬೇಕು, ನಮ್ಮ ರೂಪಂಗೆ ಈ ಹೆಣ್ಣೋಡೋ ಕಾರ್ಯಕ್ರಮ ಇದೆ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಮನೆಗೇನೋ ಸಾಮಾನು ಬೇಕಾಗಿತ್ತು ಅಂತ ತರೋಕೆ ಪೇಟೆಗೆ ಹೋಗಿದ್ದಾಳೆ. ಅಂದ್ರೆ ನಿಮ್ ಹುಡುಗಿ ಬರೋವರೆಗೂ ನಾವು ಕಾಯ್ಬೇಕು? ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ಒಂದ್ಸತಿ ಫೋನ್ ಮಾಡಿ ಕೇಳಿ. ನಮ್ ಚಿರುಣೆ ಹೋಗಿ ಕರ್ಕೊಂಡು ಬಂದ್ಬಿಡ್ತಾನೆ. ಫೋನ್ ಮಾಡಿದ್ದೆ, ಫೋನ್ ಯಾಕೋ ಎತ್ತುತ್ತಾ ಇಲ್ಲ ಅವಳು. ಈ ಪೇಟೆಲಿ ಎಲ್ಲಿ ಅಂತ ಹುಡ್ಕೋದು. ನಿಮ್ಮೆಲ್ಲರನ್ನು ಕಾಯಿಸ್ತಿರೋದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡಿ. ಅಯ್ಯಯ್ಯೋ, ಸುಂದರವಾಗಿರೋದೆಲ್ಲ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಪರವಾಗಿಲ್ಲ, ಇದೆಲ್ಲ ಮೆಮೊರೇಬಲ್ ಮೂಮೆಂಟ್ಸ್ ಅಂತ ಅನ್ಕೊಳ್ಳೋಣ. ನಾನು ಹೇಳ್ತಿರ್ಲಿಲ್ವಾ ಅದಕ್ಕೆ, ನಮ್ ರೂಪ ಇರೋ ಚಂದಕ್ಕೆ ಹುಡುಗ ಹುಡುಕೊಂಡು ಬಂದು ಮದುವೆ ಮಾಡ್ಕೋತಾನೆ ಅಂತ? ನೀನೇ ಸುಮ್ಮನೆ ಟೆನ್ಷನ್ ತಗೊಂಡೆ. ಟೆನ್ಷನ್ನಾ? ಯಾಕೆ? ಹೆಣ್ಣೆತ್ತವರಲ್ವಮ್ಮ, ಅದಕ್ಕೆ ಸ್ವಲ್ಪ ಟೆನ್ಷನ್ ಇರುತ್ತೆ. ನೀವು ಪರಿಚಯ ಮಾಡಿಸ್ತಾ ಇದ್ರಿ?
ಇವನು ನನ್ನ ಮೈದ್ನ ಚಿರಾಗ್ ಅಂತ. ಚಿರು, ಎಂಥ ಒಳ್ಳೆ ಸಂಸ್ಕಾರ, ಎಲ್ಲ ಅಪ್ಪನ ಥರನೇ. ದೇವ್ರೆ, ಈ ರೂಪ ಎಷ್ಟೊತ್ತಿಗೆ ಬರ್ತಾಳೋ, ಏನ್ ಕಥೆನೋ. ಏನ್ ಹಾಗೆ ನೋಡ್ತಾ ಇದೀಯಾ? ನನ್ನನ್ನೇ ನಾನು ಹುಡ್ಕೊಳ್ತಾ ಇದ್ದೀನಿ. ಆಳ ಜಾಸ್ತಿ ಇದೆ, ಮುಳುಗೋಗ್ತೀಯ. ಮುಳುಗೋದಿರ್ಲಿ, ಕಳೆದೇ ಹೋಗಿದ್ದೀನಿ. ನೀನೇನೋ ಇಲ್ಲಿ ಕಳೆದೋಗಿದ್ಯಾ. ನಿನ್ನ ನಂಬ್ಕೊಂಡಿರೋ ನಾನು ನೀನ್ ಕಟ್ಕೊಟ್ಟಿರೋ ಕನ್ಸಿನ ಕೋಟೆಲ್ಲೇ ಕಳೆದೋಗಿದ್ದೀನಿ. ಅಂಥದ್ದೇನಿದೆ ನಿನ್ ಕನ್ಸಲ್ಲಿ? ನೀನ್ ಹೇಳ್ದಾಗೆ ನನ್ನನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ಯಾ. ಜನ ಸಾಗರ. ಅದ್ರ ಮಧ್ಯೆ ನಾವಿಬ್ರು. ನನಗೆ ಸಿನಿಮಾದಲ್ಲಿ ಚಾನ್ಸ್ ಕೊಡ್ಸಿ ನಾನು ದೊಡ್ಡ ಹೀರೋಯಿನ್ ಆಗಿದ್ದೀನಿ. ನಂದೇ ಪೋಸ್ಟರ್ ಮುಂದೆ ನಾವಿಬ್ರು ಕುತ್ಕೊಂಡು ಕಾಟನ್ ಕ್ಯಾಂಡಿ ತಿಂತಾ ಇದ್ದೀವಿ. ನಮ್ನ ನೆಮ್ಮದಿಯಾಗಿ ಕುತ್ಕೊಳ್ಳೋಕ್ಕೂ ಜನ ನಮ್ನ ಬಿಡ್ತಾ ಇಲ್ಲ. ಯಾಕಂದ್ರೆ ನನ್ನ ನೋಡಿದ ತಕ್ಷಣ ಜನ ಬಂದು ಸೆಲ್ಫಿ ತಗೋತಾ ಇದ್ದಾರೆ. ಅದಕ್ಕೆ ನಾವು ಅಲ್ಲಿಂದ ದೊಡ್ಡ ಕಾರ್ ಹತ್ಬಿಟ್ಟು ಹೊರಟೋಗ್ಬಿಡ್ತೀವಿ. ಹೌದು, ಕಾರ್ ಬಾಡ್ಗೆದ ಸ್ವಂತದ? ಏ ಇಡಿಯಟ್, ನಾವ್ಯಾಕೆ ಬೇರೆಯವ್ರ ಕಾರಲ್ಲಿ ಹೋಗ್ತೀವಿ? ಸ್ವಂತ ಕಾರಲ್ಲೇ ಹೋಗ್ತೀವಿ. ನೀನೇ ನನಗೆ ಹೇಳಿದ್ಯಲ್ಲ, ಲಕ್ಷ ರೂಪಾಯಿ ಬರೋ ತರ ಮಾಡ್ತೀನಿ ಅಂತ. ಖಂಡಿತ ಜಾನು, ನೀನ್ ದೊಡ್ಡ ಹೀರೋಯಿನ್ ಆದ್ಮೇಲೆ ದುಡ್ಡು ಬಂದೇ ಬರುತ್ತೆ. ನಾವಿಬ್ರು ಫಾರಿನ್ ಟ್ರಿಪ್ಪಿಗೆ ಹೋಗ್ಬೇಕು. ಹೆಜ್ಜೆ ಹೆಜ್ಜೆಗೂ ಫೋಟೋಸ್ ಅಪ್ಲೋಡ್ ಮಾಡಿ ಜನಗಳಿಗೆ ತೋರಿಸ್ಬೇಕು. ನಾನು ಹಾಕೊಳ್ಳೋ ಬಟ್ಟೆ ನೋಡಿ ಜನ ಇದೇ ತರ ಬಟ್ಟೆ ಹಾಕೋಬೇಕು. ನಾನೇ ಒಂದು ಟ್ರೆಂಡ್ ಆಗ್ಬೇಕು. ಒಂದು ದೊಡ್ಡ ಬಂಗ್ಲೆ, ಕೈಗೊಬ್ಬ ಕಾಲ್ಗೊಬ್ಬ ಆಳು. ನನ್ನ ಬಂಗ್ಲೆ ಮುಂದೆ ನನ್ನ ದರ್ಶನ ಪಡೆಯೋಕ್ ಹುಚ್ಚು ಜನ. ಹುಸಬ್ಬ, ಇದೆಲ್ಲ ನೆನ್ಪು ಮಾಡ್ಕೊಂಡ್ರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಇದೆಲ್ಲ ನನ್ಸಾಗುತ್ತೆ ಅರವಿಂದ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ ನೀನಾ? ದೀಪು, ನಿನ್ ಗಾಡಿ ಯಾಕೋ ಶೇಕ್ ಆಗ್ತದೆ. ಶೇಕ್ ಆಗ್ತಿರೋದು ನನ್ನ ಗಾಡಿ ಅಲ್ಲ, ನಿನ್ ಬಾಡಿ. ಜಾಸ್ತಿ ಪೆಟ್ರೋಲ್ ಹೋಗಿದೆ ಅನ್ಸುತ್ತೆ. ಇಲ್ಲ, ಗೌರ್ಮೆಂಟ್ ಅವರು ಗಾಡಿ ಎಣ್ಣೆ ಬಾಡಿ ಎಣ್ಣೆ ಎರಡೂ ಜಾಸ್ತಿ ಮಾಡೋರೆ. ಎಲ್ಲಿಂದ ಜಾಸ್ತಿ ತಗೊಳ್ಳೋದು? ಅಣ್ಣ, ನಿಂಗೊಂದು ಸ್ವೀಟ್ ನ್ಯೂಸ್ ಇದೆ. ಇವತ್ತು ರೂಪಕ್ಕನ್ ನೋಡಕ್ಕೆ ಗಂಡನ ಕಡೆಯವ್ರು ಬಂದಿದ್ದಾರೆ. ಹೌದಾ? ಹೌದು. ಅಳಿಯಂದ್ರು ಏನ್ ಕೆಲಸ ಮಾಡೋದು? ಕೆಲ್ಸನ 100 ಜನಕ್ಕೆ ಕೆಲ್ಸ ಕೊಡ್ತಾರಂತೆ. ಗುಣದಲ್ಲಿ ಗುಲ್ಕನ್ನು, ನೋಡಕ್ಕೆ ಕ್ರೀಮ್ ಬನ್ನು, ಹಣದಲ್ಲಿ ಏವನ್ನು. ಒಟ್ನಲ್ಲಿ ನಮ್ ರೂಪಕ್ಕನ್ ಮದ್ವೆ ಆಗೋ ಗಂಡು ನಂಬರ್ 1. ಲಾಟ್ರಿ. ಕಂಗ್ರಾಚುಲೇಷನ್ ಸಿಸ್ಟರ್. ರೂಪಕ್ಕಂಗೆ ಹೇಳು. ರೂಪಂಗ ಅವಳು ನನ್ನ ಕೈ ಮುಟ್ಟಿದ್ರೇ ಪೆನ ಇಲ್ಲ ಕೈ ತೊಳ್ಕೊಂತಾಳೆ. ಅಂಥದ್ರಲ್ಲಿ ಅವಳು ಮದುವೆಗೆ ಓಡಾಡೋ ಭಾಗ್ಯ ಈ ಪಾಪಿಗಿಲ್ಲ. ನಿನ್ನ ಮದುವೆಯಲ್ಲಿ ಆ ಚಾನ್ಸ್ ಇದೆಯಾ? ನಾನು ಮದುವೆ ಆಗಲ್ಲ ಅದು ಇದು ಅಂತೆಲ್ಲ ಡೈಲಾಗ್ ಹೊಡಿಬಾರ್ದು. ನಾನೇ ಮುಂದೆ ನಿಂತು ನಿನಗೆ ಒಳ್ಳೆ ಗಣ್ಣು ನೋಡಿ ಚಪ್ಪರದಿಂದ ಮಂಟಪದವರೆಗೂ ನಿನ್ನ ಮದುವೆ ಎಲ್ಲ ಇನ್ಚಾರ್ಜ್ ತಗೊಂಡು ಧಾಮ್ ಧೂಮ್ ಅನ್ಸ್ಬಿಡ್ತೀನಿ. ಸರಿ ಸರಿ, ದಾರಿ ಬಿಡು. ರೂಪಕ್ಕನ್ ಕರ್ಕೊಂಡ್ ಬರ್ಬೇಕು, ಗಂಡನ ಕಡೆಯವ್ರು ಕಾಯ್ತಿದ್ದಾರೆ. ಏನು? ರೂಪ ಮನೇಲಿಲ್ವಾ? ಅಲ್ಲ, ಹೆಣ್ಣು ನೋಡಕ್ ಬರ್ತಿದ್ರ ಅಂದ್ರೆ ಅವ್ಳ ಮನೇಲಿ ಇರ್ಬೇಕಾಯ್ತು ತಾನೆ? ಅಯ್ಯೋ, ಅವ್ರು ಬರ್ತಿರೋ ವಿಷಯ ಅಕ್ಕಂಗೆ ಗೊತ್ತೇ ಇರ್ಲಿಲ್ಲ. ಅದಕ್ಕೆ ಎಲ್ಲೋ ಆಚೆ ಹೋಗಿದ್ದಾಳೆ. ಸರಿ, ಕರ್ಕೊಂಡ್ ಬಂದ್ಬಿಡ್ತೀನಿ. ಅಣ್ಣ, ಅಣ್ಣ, ಏನಣ್ಣ ಆಯ್ತು? ಕಾಲಲ್ಲಿ ರಕ್ತ ಸುರಿತಿದೆ. ಏನಿಲ್ಲ ದೀಪು, ಮೋರಿಲ್ ಬಿದ್ದೋದೆ. ಅದೇನಿಲ್ಲ, ಅದು ಚಿಕ್ಕ ಗಾಯ ಅಷ್ಟೇ ದೀಪು. ನಿನ್ ಬಾಯಲ್ಲಿ
ಚೆನ್ನಾಗಿರೋ ಬಟ್ಟೆನ ಹರಿದ್ಬಿಟ್ಟಿಯಲ್ಲ ಪುಟ್ಟ. ಅದೇನ್ ಮಾಡ್ಲಿ, ರಕ್ತ ಸುರಿತಿದ್ರ ಅದನ್ನ ಸುಮ್ಮನೆ ನೋಡ್ಕೊಂಡಿರ್ಲಾ? ಅಣ್ಣನ ಮೇಲೆ ಅಷ್ಟೊಂದು ಪ್ರೀತಿನ? ಯಾಕೆ ನಿಂಗಿಲ್ವಾ? ನನಗೂ ನೀನಂದ್ರೆ ಬೆಟ್ಟದ. ಆಯ್ತಾಯ್ತು, ಇದನ್ನೆಲ್ಲ ಕುಡಿಯೋದ್ ಬಿಟ್ಟಾದ್ಮೇಲೆ ಹೇಳಿ. ಸರಿ, ನಾನು ಹೊಡ್ತೀನಿ ಇವಾಗ. ಹುಷಾರಾಯ್ತಾ? ನೀವು ಹುಷಾರು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ, ಹೊಸ ಪ್ರಾಜೆಕ್ಟ್ಗೆ ಎಲ್ಲಿ ಜಾಗ ನೋಡ್ತಾ ಇದ್ದೀರಾ ನೀವು? ಸಿಟಿಯಿಂದ ಸ್ವಲ್ಪ ದೂರ ಇರಬೇಕು, ಅದಕ್ಕೆ ಇಂಥದ್ದೇ ಜಾಗ ಅಂತ ಇನ್ನೂ ಡಿಸೈಡ್ ಮಾಡಿ. ಹಾಗಿದ್ರೆ ನೀವ್ ಯಾಕೆ ನಮ್ಮೂರಲ್ಲೇ ಜಾಗ ಹುಡುಕ್ಬಾರ್ದು? ಅಲ್ಲಿನ ಜನಕ್ಕೂ ಸಹಾಯ ಆಗುತ್ತೆ. ಅದ್ರ ಜೊತೆ ನಮ್ಮೂರಳ್ಳಿಯ ಇಷ್ಟೆಲ್ಲ ಮಾಡ್ತಿದ್ದಾನೆ ಅಂತ ನಿಮ್ಮನ್ನ ಹೊತ್ಕೊಂಡು ಮೆರೆಸ್ತಾರೆ. ಚಿನ್ನಮರಿ, ಅದು ಹಾಗಾಗಲ್ಲ ನನಗೆ. ಯಾಕೆಂದ್ರೆ ಈ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ಗೆ ಒಂದು 150ರಿಂದ 200 ಎಕರೆ ಬೇಕಾಗುತ್ತೆ. ಅದು ಒಂದೇ ಜಾಗದಲ್ಲಿ ಬೇಕಾಗುತ್ತೆ. ಅಂಥ ಜಾಗ ಊರಲ್ಲಿ ಎಲ್ಲಿದೆ ಹೇಳಿ? ಅದು ಸರಿನೇ, ಆದ್ರೂ ಈ ತರ ಕೆಲ್ಸದಲ್ಲೆಲ್ಲ ಸ್ವಲ್ಪ ಹುಷಾರಾಗಿರಿ ನೀವು. ಈ ಜಾಗ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ಮೋಸ ಮಾಡ್ಬಿಡ್ತಾರೆ. ಒಂದೇ ಜಾಗನ ಎಷ್ಟು ಜನ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೋ ಏನೋ, ನಮಗ್ ಹೇಗ್ ಗೊತ್ತಿರುತ್ತೆ? ಈ ತರ ವಿಷಯದಲ್ಲೆಲ್ಲ ಈ ತರ ಮೋಸ ಮಾಡೋದು ಜಾಸ್ತಿ ರೀ. ಅದಕ್ಕೆ ಪರಿಚಯ ಇರೋರ್ನ ಇಟ್ಕೊಂಡೆ ಇದನ್ನೆಲ್ಲ ಮಾಡ್ಬೇಕು. ಹೌದು ಚಿನ್ನಮರಿ, ಅದಕ್ಕೆ ಪೇಪರ್ಸು ಡಾಕ್ಯುಮೆಂಟೇಶನ್ ಎಲ್ಲ ಸರಿಯಾಗಿದೆ ಅಂತ ನೋಡ್ಕೊಂಡು ಆಮೇಲೆ ಮೂವ್ ಮಾಡ್ತೀನಿ. ಇಲ್ಲದೆ ಹೋದ್ರೆ ಮೂವ್ ಮಾಡಕ್ಕೆ ಹೋಗಲ್ಲ. ಯಾಕೆ ಹೇಳಿ? ಯಾಕೆ? ನೋಡಿ, ನನಗೆ ಸ್ವಲ್ಪ ಮೋಸ ಆದ್ರೂ ಪರವಾಗಿಲ್ಲ, ತಡ್ಕೋಬಹುದು. ಅದ್ರ ಕೆಲ್ಸಗಳು ಸಿಗುತ್ತೆ ಅಂತ ಆಸೆ ಇಟ್ಕೊಂಡು ಕನ್ಸುಗಳನ್ನ ಕಟ್ಕೊಂಡು ಬರ್ತಾರಲ್ಲ, ಅವ್ರಿಗೆ ಮೋಸ ಆಗ್ಬಾರ್ದಲ್ವಾ? ಸ್ವಲ್ಪ ಜಾಸ್ತಿ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಸರಿಯಾದ ಜಾಗನೇ ನೋಡ್ತೀನಿ. ನಿಮ್ಮ ಈ ಹೊಸ ಪ್ರಾಜೆಕ್ಟು ನಿರ್ವಿಘ್ನವಾಗಿ ನಡೀಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಆಮೇಲೆ ನನ್ನಿಂದ ಏನಾದ್ರು ಹೆಲ್ಪ್ ಬೇಕಿದ್ರೆ ಹೇಳಿ, ನಾನು ಹೆಲ್ಪ್ ಮಾಡ್ತೀನಿ. ನಿಮ್ಮಿಂದ ಹೆಲ್ಪಾ? ನೀವೇ ನನ್ನ ಬೆನ್ನೆಲುಬು, ಯಾವಾಗೂ ಜೊತೆಗೆ ನಿಂತಿರ್ಬೇಕು. ಎಲ್ಲಿ ಅದೇನೂ ಇಲ್ಲ ನರಸಿಂಹಣ್ಣ, ಒಂದು ಒಳ್ಳೆ ವ್ಯವಹಾರದ ಡೀಲ್ ಇತ್ತು, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಏನು ವ್ಯವಹಾರ ಅದು? ಅದು ಒಬ್ರು ಸ್ಮಾರ್ಟ್ ಸಿಟಿ ಮಾಡಬೇಕು ಅಂತಿದ್ದಾರೆ. ಒಂದೇ ಕಡೆ 150 ಎಕರೆ ಜಾಗ ಇದ್ರೆ ಬೇಕು ಅಂತ ಹುಡುಕ್ತಾ ಇದ್ದಾರೆ. 150 ಎಕರೆನೂ ಸ್ಮಾರ್ಟ್ ಸಿಟಿ ಮಾಡ್ತಾರಂತ? ಈಗ ಸ್ಮಾರ್ಟ್ ಸಿಟಿ ಅಂದ್ರೆ ಕಂಪ್ನಿಗಳು, ಮನೆಗಳು ಎಲ್ಲ ಒಟ್ಟಿಗೆ ಇರೋ ತರ ಪ್ಲಾನ್ ಮಾಡ್ಕೊಂಡಿದಾರಂತಣ್ಣ. ಹೇಗಿದ್ರು ತಮ್ಮ ಜಾಗ ಇದೆಯಲ್ಲ, ತಾವು ವ್ಯವಸಾಯ ಅಂತೂ ಮಾಡ್ತಾ ಇಲ್ಲ, ಅದನ್ನ ಕಂಪ್ನಿ ಕೊಟ್ರೆ ಉಪಯೋಗ ಆಗತ್ತೆ ಅಂತ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಹಾಗಂತ ಅವ್ರೇನು ಕಡಿಮೆ ಕೇಳ್ತಾ ಇಲ್ಲ, ಎಷ್ಟು ಹೇಳ್ತಿರೋ ಅಷ್ಟು ದುಡ್ಡು ಕೊಟ್ಟು ತಗೋತಾರಣ್ಣ. ಇಲ್ಲ, ನನ್ನ ಜಮೀನ ನಾನು ಮಾರೋದಿಲ್ಲ. ನನ್ನ ಜಮೀನು ಮಾರಿ ದುಡ್ಡು ತಗೋ ಬದುಕೋ ಅವಶ್ಯಕತೆ ನನಗಿಲ್ಲ ಅಂತ ನಿನಗೆ ಗೊತ್ತಲ್ವಾ? ಗೊತ್ತಣ್ಣ, ಆದರೆ ಅದನ್ನು ಹಾಳಾಗಿ ಬಿಡೋದಕ್ಕಿಂತ ನೀವ್ರು ಕೊಟ್ಟರೆ 4 ಜನಕ್ಕೆ ಉಪಯೋಗ ಆಗತ್ತೆ ಅಂತ ನನ್ನ ಅನಿಸಿಕೆ. ಭಾಳ ಬಿದ್ದಿರಲಿ, ಯಾವುದೇ ಕಾರಣಕ್ಕೂ ನನ್ನ ಜಮೀನು ನಾನು ಕೊಡೋದಿಲ್ಲ. ಅದು ನಮ್ಮ ತಲಾಂತರದಿಂದ ಬಂದಿರೋ ಜಮೀನು, ಅದನ್ನು ಮಾರೋದಕ್ಕೆ ನನಗೆ ಇಷ್ಟ ಇಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ತೆ, ಯಾಕೋ ನಿಮ್ಮ ಮಗ ತುಂಬಾ ಬೇಜಾರಲ್ಲಿದ್ದಾರೆ ಅನ್ನಿಸ್ತಿದೆ. ಬೆಳಗ್ಗೆನೆ ಅವರು ನಿದ್ದೆಯಲ್ಲಿ ಕನ್ವರ್ಸ್ತಾ ಇದ್ರು. ಯಾಕೆ ಅಂತ ಕೇಳಿದ್ದಕ್ಕೆ ಕೆಲ್ಸದ ಒತ್ತಡ ಅಂತ ಹೇಳಿದ್ರು. ಆದ್ರೆ ಅದನ್ನ ನನಗೆ ನಂಬಕ್ಕಾಗ್ತಾ ಇಲ್ಲ. ಇಷ್ಟು ವರ್ಷದಿಂದ ನೋಡ್ತಿದ್ದೀನಿ, ಎಷ್ಟೇ ಕೆಲಸ ಇದ್ರು ನಗ್ನಗ್ತಾ ಮಾಡ್ತಾ ಇದ್ರು. ಆದ್ರೆ ಈಗ ನಡ್ಕೋತಾ ಇರೋದು ನೋಡ್ತಿದ್ರೆ ಅಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ಅಯ್ಯೋ ಅತ್ತೆ, ಇಷ್ಟೇನಾ? ಗಂಡಸರಿಗೆ ಕೆಲಸದ ಒತ್ತಡ ಇದ್ದಿದ್ದೆ. ಈಗ ನಿಮ್ಮ ಮಗನ್ನೇ ನೋಡಿ, ಆಫೀಸ್ ಟೆನ್ಷನ್ ಎಲ್ಲ ತಂದು ನನ್ನ ಮೇಲೆ ಕೂಗಾಡ್ತಾರೆ. ಆಮೇಲೆ ತಾನು ಮಾಡಿದ ತಪ್ಪು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇಷ್ಟಕ್ಕೆ ಯಾರಾದರೂ ಇಷ್ಟೆಲ್ಲ ಯೋಚನೆ ಮಾಡ್ತಾರ ಅತ್ತೆ?
ಮಾವನ್ಗೂ ಹಂಗೆ ಆಗಿರುತ್ತೆ. ಲಕ್ಷ್ಮಿ, ನಾನು ನಿನ್ಗೊಂದು ಮಾತು ಹೇಳಬೇಕು. ಹೇಳ್ರಿ. ಅದು ನಮ್ಮ ಆಫೀಸಲ್ಲಿ ಪ್ರತಿದಿನ ಒಬ್ಬೊಬ್ಬರನ್ನ ಕೆಲಸಗಾರನ ಕೆಲಸದಿಂದ ತೆಗಿತಾ ಇದ್ದಾರೆ ಲಕ್ಷ್ಮಿ. ಅಯ್ಯೋ, ಇವತ್ತು 3 ಜನ ತೆಗೆದ್ರು. ಏನ್ರಿ ಇದು ಅನ್ಯಾಯ? ಇದ್ದಕ್ಕಿದ್ದಾಗೆ ಅವ್ರ ಕೆಲ್ಸದಿಂದ ತೆಗೆದ್ರೆ ಪಾಪ ಅವ್ರು ಏನ್ ಮಾಡ್ತಾರೆ? ಅವ್ರನ್ನ ನಂಬ್ಕೊಂಡಿರೋರ್ ಗತಿ ಏನು? ಕಂಪನಿ ಹಂಗೆಲ್ಲ ಯೋಚಿಸುತ್ತಾ ಲಕ್ಷ್ಮಿ? ತೆಗಿಬೇಕು, ತೆಗಿತಾರೆ. ಕೆಲಸದಿಂದ ತೆಗೆದಾಗ ಒಂದಷ್ಟು ದುಡ್ಡು ಕೊಡ್ತಾರಲ್ಲ, ಆ ದುಡ್ಡಲ್ಲೇ ಜೀವನ ಸಾಗಿಸ್ಕೋತಾರೆ ಅಂತ ಸುಮ್ಮನಾಗ್ತಾರೆ. ರೀ, ಇದನ್ ಕೇಳ್ತಿದ್ರೆ ನನ್ಗೆ ಯಾಕೋ ಭಯ ಆಗ್ತಾ ಇದೆ. ನಿಮ್ಗೆ ಆ ರೀತಿಲಿ ಏನು ತೊಂದರೆ ಇಲ್ಲ ತಾನೆ? ನಿಮಗೇನ್ ಹೇಳಿದ್ರು? ಲಕ್ಷ್ಮಿ, ಅವ್ರೇನು ನನಗೆ ಹೇಳ್ತಾರೆ? ನಾನು ಕಂಪ್ನಿನಲ್ಲೇ ಸೀನಿಯರ್ ಎಂಪ್ಲಾಯಿ. ಅವರು ನನ್ನನ್ನು ಕೆಲಸದಿಂದ ತೆಗಿಯೋಕ್ಕೆ ಚಾನ್ಸೇ ಇಲ್ಲ. ನೋಡು, ನಾನು ಕೆಲಸ ಮಾಡೇ ಮಾಡ್ತೀನಿ. ನಿನ್ನ ಆಸೆ ಪಟ್ಟಾಗಿ ಲಕ್ಷ್ಮಿ ನಿವಾಸ ಕಟ್ಟಿಸ್ತೀನಿ. ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ರೀ. ಈ ನಿನ್ನ ನಗುನ ಕಿತ್ಕೊಳಕ್ ನನ್ನ ಕೈಲಿ ಆಗ್ತಾ ಇಲ್ಲ ಲಕ್ಷ್ಮಿ. ಅದಕ್ಕೆ ಇನ್ನೊಂದು ಸುಳ್ಳು ಹೇಳ್ಬೇಕಾಯ್ತು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏ ಚೋಟು, ಬೈಲಿ. ಅಲ್ಲಿ ನೋಡು, ಅವ್ರು ಎಷ್ಟು ಖುಷಿಯಾಗಿ ಬರ್ತಾವ್ರೆ. ಗುಡ್ ಮಾರ್ನಿಂಗ್. ಹಾಯ್, ಗುಡ್ ಮಾರ್ನಿಂಗ್ ಮಿಸ್ಟರ್ ಮ್ಯಾಕ್ಸ್ವೆಲ್, ಡಕೌಟ್ ಬ್ಯಾಟ್ಸ್ಮನ್. ಐ ಆಮ್ ಚೋಟು. ಅಕ್ಕ ಸೆಲ್ಫ್ ಸಾಧನಾ. ಅಕ್ಕ, ಹಿಸ್ ನೇಮ್ Maxwell. You can call me Maxi. ಮಿಕ್ಸಿ. ಅಕ್ಕ, ಅದು ಮ್ಯಾಕ್ಸಿ. No problem. You can call me Maxi. ಇವನು ಹೇಳ್ತಾವ್ರೆ. You know, I got my bag back only because of you, and I'm very, very grateful for it. Thank you so much. In fact, you know, my life was in this bag, and I'm very, very happy about it. When I was hungry, you gave me food without asking for money, and I'm grateful for it. Thank you so much for that as well. ಅಕ್ಕ, ನೀನು ಊಟಕ್ಕೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಓ, ಅದೆಲ್ಲ ಏನೂ ಬೇಡ, ಪರವಾಗಿಲ್ಲ. ದಟ್ಸ್ ಓಕೆ. Please take this. ಅಕ್ಕ, ಇಷ್ಟೊಂದು ದುಡ್ಡು ಕೊಡ್ತಿದ್ದಾರೆ. ಏ, ಕೊಡ್ತಾರೆ ಅಂತ ತಗೊಳಕಾಯ್ತದೇನೋ? ಬೇಡ, ಅದನ್ನ ನೀವೇ ಮಡಿಕೊಳ್ಳಿ. ನೋ, ಹಂಗ್ ನೋಡಕ್ ಹೋದ್ರೆ ಹೊರ್ಗಿನ ದೇಶದವರೆಲ್ಲ ನಮ್ಮ ಅತಿಥಿಗಳು. ಅವ್ರ ಕೈನಾಗ ದುಡ್ಡು ತಗೊಳಕಾಯ್ತದ? ಪರವಾಗಿಲ್ಲ.
ಯು ಹಿಯರ್ ಗೆಸ್ಟ್ ನೋ ನೋ ಮನಿ. And son, at least take the money for the meal that I ate. ಅಕ್ಕ ಊಟ ತಿಂದಿದ್ದಕ್ಕಾದ್ರೂ ದುಡ್ಡು ಇಸ್ಕೋಬೇಕಂತೆ. ಸರಿ. ಗಿವ್ ಟು ಸಾಧನ ಅಕ್ಕ. Thank you guys. See you. Have a nice time. ಮಿಕ್ಸಿ ಚೇಂಜ್ ತಕೊಳ್ಳಿ. ಏಯ್ ಯಾಕ್ಲಾ ನಗ್ತಿದ್ಯಾ? ಅಕ್ಕ ಅದು ಮಿಕ್ಸಿ ಅಲ್ಲ, ಮ್ಯಾಕ್ಸಿ. ಅಯ್ಯೋ ನಿಂಗೆ ಗೊತ್ತಾಯ್ತಾ ಇಲ್ಲ ಕಣ್ಲಾ. No issue. The way you call Mixi is much better than Maxi. Thank you. See you guys. Bye. ಸದ್ಯ ಇಂಗ್ಲಿಷ್ ಮೀಡಿಯಮಲ್ಲಿ ಓದಿದ್ಕೆ ಸಾರ್ಥಕ ಆಯ್ತು. ವಾಗ್ಲಾ ಕೆಲಸ ನೋಡ್ಕೋವಾಗ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಫೋನಲ್ಲ ಅಜ್ಜಿ, ಅಕೌಂಟ್ ಇಂದ ಎಗರಿಸಿರೋದು. ಏಯ್ ನಿಂಗ್ ಸ್ವಲ್ಪನಾದ್ರೂ ಬುದ್ಧಿ ಇದ್ಯಾ? ನಿನ್ಗೆ ಯಾಕೆ ಹೋಗ್ಬೇಕಿತ್ತು ಇನ್ ಫೋನು? ಭಾವನೆ ಹೇಳಿದ್ದು. OTP ಕೊಡು ಅಂತ ಇವನು ಹೇಳಿದ್ನಾ? ದೇಹ ಚೆನ್ನಾಗಿ ಬೆಳೆದಿದೆ, ಬುದ್ಧಿ ಒಂಚೂರು ಬೆಳೆದಿಲ್ಲ. ಒಳ್ಳೆ ಕತ್ತೆ ತರ ವಯಸ್ಸಾಗಿದೆ, ಊರ್ ತುಂಬಾ ಬುದ್ಧಿ ಹೇಳ್ಕೊಂಡ್ ಬರ್ತೀಯ. ಯಾರಾದ್ರೂ ಫೋನ್ ಮಾಡಿ OTP ಕೇಳಿದ್ರೆ ಕೊಡಬಾರ್ದು ಅನ್ನೋ ಸೆನ್ಸ್ ಇಲ್ಲ ನಿಂಗೆ? ಹಾಳಾದವನೆ ಬಹಳ ಕಷ್ಟಪಟ್ಟು ದುಡ್ದಿರೋದನ್ನ ಹಾಳು ಮಾಡ್ಬಿಟ್ಟಿಯಲ್ಲೋ. ಹೋಗ್ಲಿ ಬಿಡು ದಿವ್ಯಾ, ಅವನೇನ್ ಬೇಕು ಅಂತ ಮಾಡದ್ನ ಪಾಪ. ಇನ್ನೇನ್ ಬೇಡ ಅಂತ ಮಾಡದ್ನಾ? ದುಡ್ಡಿನ ಬೆಲೆ ಗೊತ್ತಿರೇ ತಾನೆ ಈ ದಡಿಯನ್ಗೆ. ಸತ್ಯ ಇವ್ರ ಜೀವನನ ಆರಾಮಾಗಿ ಮಾಡ್ಕೊಟ್ಬಿಟ್ಲು, ಅದಕ್ಕೆ ಇವ್ರ ಜೀವನ ಹೇಗೋ ನಡೀತಾ ಇದೆ. ಅಮಾಟೆ ತಪ್ಪಾಗಿದೆ ನಿಜ, ಆದ್ರೆ ಇವಳೇನೋ ಅಂದ್ಲು ಅಂತ ಬೇಜಾರು ಮಾಡ್ಕೋಬೇಡಪ್ಪ. ಏನೋ ಬೇಕು ಅಂತ ಮಾಡಿಲ್ಲ ಅಂತ ನನಗೆ ಗೊತ್ತಿದೆ, ತಲೆ ಕೆಡಿಸ್ಕೋಬೇಡ. ಅಲ್ಲ ಬಾಲ, ತಪ್ಪು ಮಾಡಿರೋನ್ನ ಬಿಟ್ಟು ಬುದ್ಧಿ ಹೇಳ್ತಿರೋರ್ಗೆ ಬೈತಿದ್ಯಲ್ಲ, ನಾನು ಹೊರಗ್ನೋಳಾಗ್ಬಿಟ್ನಾ? ಹೌದು, ನೀನು ಹೊರಗ್ನೋಳೆ. ಮೊದಲೇ ಟೆನ್ಷನಲ್ಲಿ ಇದ್ದೀನಿ. ನೀನು ಏನೇನೋ ಮಾತಾಡಿ ಇನ್ನೂ ಟೆನ್ಷನ್ ಕೊಡ್ಬೇಡ ನನಗೆ. ದಯವಿಟ್ಟು ಸುಮ್ಮನಿದ್ಬಿಡು. ಬಾಲ, ಕೂಡಿಟ್ಟ ದುಡ್ಡೆಲ್ಲ ಹೋಯ್ತು ಅಂತಿದ್ಯಾ, ಮತ್ತೆ ಮದ್ವೆ ಹೇಗಪ್ಪ ಮಾಡೋದು? ನನಗೂ ತಲೆ ಓಡ್ತಿಲ್ಲ ಅಜ್ಜಿ. ಇಂಥ ಸಮಯದಲ್ಲಿ ಮದುವೆ ಅಂದರೆ ಹೇಗಜ್ಜಿ? ಮಾವಂಗೆ ಕಷ್ಟ ಆಗುತ್ತೆ. ವಾ, ದುಡ್ಡಿಲ್ಲ ಅಂತ ಮದ್ವೆ ನಿಲ್ಲುತ್ತಾ? ಸುಮ್ಮನೆ ಡುಮ್ಮಂಗ್ ಬೈದ್ಬಿಟ್ಟೆ. ದೇವ್ರೆ, ಆಗೋದೆಲ್ಲ ಒಳ್ಳೇದಕ್ಕೆ ಆಯ್ತು. ನೀನೊಬ್ಳು ಕಷ್ಟ ಅಂತ ಮದುವೆ ಮಾಡ್ಕೊಳ್ದೆ ಇರೋಕ್ಕಾಗತ್ತೇನೆ? ಮದುವೆ ಮಾಡ್ಕೊಳ್ಳೋರೆಲ್ಲ ದುಡ್ಡನ್ನು ಇಟ್ಕೊಂಡೇ ಮದುವೆ ಮಾಡ್ಕೋತಾರ? ಅದಾಗೋ ಕಾಲಕ್ಕೆ ತನಗೆ ತಾನೇ ಆಗತ್ತೆ ಕಣೆ. ಹೌದತ್ತೆ, ಹೀಗಾಯ್ತು ಅಂತ ನಾವು ಮದುವೆನ ಮುಂದೂಡೋಕ್ಕಾಗತ್ತಾ? ಹೀಗಾಯ್ತು ಅಂತ ಮದುವೆ ಡೇಟ್ನ ಮುಂದೆ ಹಾಕೋದು ಬೇಡ. ಹೇಗೂ ಸತ್ಯ ಕೊಡ್ತಿರೋ ದುಡ್ಡಿದೆ. ಹಾಗೆ ನಮ್ಮ ಬಾಲ ಮನೆ ಖರ್ಚಿಗೆ ಅಂತ ತಿಂಗಳ ದುಡ್ಡು ಕೊಡ್ತಿದ್ನಲ್ಲ, ಅದರಲ್ಲಿ ಸ್ವಲ್ಪ ಉಳಿಸಿದ್ದೀನಿ. ಅಡ್ಜಸ್ಟ್ ಮಾಡಿಬಿಟ್ಟು ಮದುವೆ ಮಾಡಿಬಿಡೋಣ. ತೀರಾ ಕಡಿಮೆ ಆಯಿತು ಅಂದರೆ ಸಾಲ ಮಾಡಿದ್ರಾಯ್ತು. ನೀನು ಹೇಳೋದು ನಿಜ ಜಾನಕಿ. ಸಿಂಪಲ್ ಆಗಾದರೂ ಮದುವೆ ಮಾಡಿ ಮುಗಿಸೋಣ. ಇಷ್ಟಾದ್ರೂ ಮದ್ವೆ ಆಸೆ ಬಿಟ್ಟಿಲ್ಲ ಇವರು. ಇರ್ಲಿ, ಮದ್ವೆ ನಿಂತು ಹೋಗಕ್ಕೆ ಒಳ್ಳೆ ಕಾರಣ ಸಿಕ್ತಂಗಾಯ್ತು. ಅದು ಹೇಗೆ ಮದ್ವೆ ಮಾಡ್ತಾರೋ ಅಂತ ನಾನು ನೋಡ್ತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ.
ಇನ್ನೊಂದು ಮನೆ ತುಂಬ್ಸಕ್ಕೆ ಹೋಗ್ತಿದ್ದೀವಲ್ಲ ಅದಕ್ಕೆ ನನಗೆ ಏನೇನು ಬೇಕೋ ನಾನು ತೊಗೊಂಡಿದ್ದೀನಿ. ನಿಂಗೆ ಏನು ಬೇಕೋ ಹೇಳೋ, ಅದನ್ನು ತೊಗೋತೀನಿ. ನಾವಿಬ್ರು ಇಲ್ಲ ಅಂದ್ರೆ ಈ ಮನೆ ನಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ಳೋತಲ್ವಾ? ನಾನು ಅಷ್ಟೇ ಈ ಮನೇನ ತುಂಬಾ ಮಿಸ್ ಮಾಡ್ಕೊಳ್ತೀನಿ. ನಾನು ಅಷ್ಟೇ ಪುಟ್ಟ, ಈ ಮನೇನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತೀನಿ. ಇವತ್ತು ನಾವು ಈ ಮನೇಲಿರೋದು ಕೊನೆ ರಾತ್ರಿ. ಹಂಗಿದ್ರೆ ನಾವ್ ಈ ಮನೆಯಲ್ಲಿ ಉಳ್ಕೊಳಲ್ವಾ ಸೀತಮ್ಮ? ಅವಾಗವಾಗ ನಾವು ಈ ಮನೆಗೆ ಬರ್ತೀವಿ, ಆದ್ರೆ ಉಳ್ಕೊಳ್ಳೋದಿಲ್ವೇನೋ ಪುಟ್ಟ. ನಾವ್ ಇವಾಗಿದ್ದೀವಲ್ಲ, ಆ ಥರ ನಮಗೆ ಮುಂದೆ ಈ ಮನೆಗೆ ಬಂದಾಗ ಇರಕ್ಕಾಗಲ್ಲ. ನಿನ್ ಬೆಳ್ಳಿನ ನಿನ್ ಬ್ಯಾಗಲ್ಲೇ ಇಟ್ಟಿದ್ದೀನಿ, ಹುಡ್ಕಕ್ ಹೋಗ್ಬೇಡ ಆಯ್ತಾ? ಈ ಸ್ಟೂಲ್ ನನ್ ತುಂಬಾ ಇಷ್ಟ, ಇದನ್ನ ತಗೊಂಡೋಗ್ಲಾ? ಸರಿ. ಮತ್ತೆ ನಾನ್ ನಿದ್ದೆ ಮಾಡ್ತೀನಿ ಅಲ್ವಾ, ಈ ದಿಮ್ಮಿಲ್ದೆ ನನ್ ನಿದ್ದೆನೆ ಬರಲ್ಲ. ಇದನ್ನು ತಗೊಂಡು ಹೋಗ್ತೀನಿ. ಸರಿ ಆಯ್ತು. ಮತ್ತೆ ನನ್ಗೆ ರಾಮ ಸೀತಾ ಗೊಂಬೆ ಬೇಕು, ಡ್ರಾಯಿಂಗ್ ಬೇಕು, ಮತ್ತೆ ನನ್ನ ಫ್ರೆಂಡ್ ಕೊಟ್ಟಿದ್ದಾರಲ್ವಾ ಆಕಾಶ ಬುಟ್ಟಿ, ಅದು ಬೇಕು. ಆ ಬಾಕ್ಸಲ್ಲಿ ಎಷ್ಟು ಹಿಡ್ಸಿದ್ವೋ ಅಷ್ಟು ತಗೊಂಡು ಹೋಗೋಣ, ಮಿಕ್ಕಿದೆಲ್ಲ ಇಲ್ಲೇ ಇರ್ಲಿ ನಮ್ ನೆನಪಿಗೆ ಅಂತ. ನಾವಿಲ್ಲಿಗೆ ವಾಪಸ್ ಬಂದಾಗ ಮನೆ ಖಾಲಿ ಖಾಲಿ ಇರಬಾರ್ದಲ್ವಾ, ಅದು ಚೆನ್ನಾಗಿರಲ್ಲ. ಸಿದ್ದಮ್ಮ, ನನ್ಗೆ ಆಕಾಶ ಬುಟ್ಟಿ ಅಂತೂ ಬೇಕೇ ಬೇಕು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಬಂದೆ. ಇದು ನಿನ್ ಫ್ರೆಂಡಾ? ಈ ಡ್ರಾಯಿಂಗ್ ಅಲ್ಲಿ ನಾವಿಬ್ರೇ ಇದ್ವಲ್ವಾ, ಅದಕ್ಕೆ ನನ್ನ ಫ್ರೆಂಡ್ ನ ಡ್ರಾ ಮಾಡಿದೆ. ಚೆನ್ನಾಗಿದ್ಯಾ? ಬರೀ ಡ್ರಾಯಿಂಗ್ ಅಲ್ಲಿ ಅಷ್ಟೇ ಅಲ್ಲ, ನಿನ್ ಲೈಫಲ್ಲೂ ನಿನ್ ಫ್ರೆಂಡ್ ಯಾವಾಗ್ಲೂ ನಿನ್ ಜೊತೆನೆ ಇರ್ತಾರೆ. ಸಿಹಿ, ಒಂದ್ ನಿಮಿಷ ಬಾರೆ ನಮ್ ಜೊತೆ. ನಾನು ಆಟ ಆಡಕ್ ಬರಲ್ಲ, ನಾನು ಬ್ಯಾಗ್ ಪ್ಯಾಕ್ ಮಾಡ್ಬೇಕು. ಸಿಹಿ ಪ್ಲೀಸ್ 5 ನಿಮಿಷ ಬಾರೆ. ಸರಿ ಹೋಗ್ಬಿಟ್ಬಾ, ನಾನೇ ಪ್ಯಾಕ್ ಮಾಡಿಡ್ತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ವೀರು ಕರ್ದ್ಯಾ? ಹ್ಞೂ ಅಕ್ಕ. ಅಕ್ಕ, ಸಾಲಿಗ್ರಾಮದಿಂದ ನರಸಯ್ಯನವರು ಬಂದಿದ್ದರು. ಅವರು ಪುಷ್ಕರಣಿ ಉತ್ಸವ ಮಾಡ್ತಾ ಇದ್ದಾರಂತೆ, ನಮ್ಮೆಲ್ಲರನ್ನು ಕರೆಯಕ್ಕೆ ಬಂದಿದ್ರು. ಹಾಗಿದ್ರೆ ಸಾಲಿಗ್ರಾಮದ ವಿಷಯ ಶ್ರಾವಣಿಗೆ ಗೊತ್ತಾಗಿದ್ದು ನರ್ಸಯ್ಯನಿಂದ. ತುಂಬ ವರ್ಷಗಳ ನಂತರ ಪುಷ್ಕರಣಿ ಉತ್ಸವ ಮಾಡ್ತಾ ಇದ್ದಾರೆ, ಅದಕ್ಕೆ ಖುದ್ದಾಗಿ ಅತ್ತೆಯವರೇ ಹೇಳಿ ಕಳಿಸಿದ್ದಾರೆ. ನಮ್ಮ ಜೊತೆಗೆ ಪದ್ದು ಫ್ಯಾಮಿಲಿನೂ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಸಾಲಿಗ್ರಾಮಕ್ಕೆ ಹೋಗ್ತಾ ಇದ್ದೀವಿ. ನಾವೇನಾದ್ರೂ ಅಲ್ಲಿಗೆ ಹೋದ್ರೆ ಶ್ರಾವಣಿಗೆ ಎಲ್ಲ ವಿಷಯನೂ ಗೊತ್ತಾಗುತ್ತೆ. ಹಾಗೇನಾದ್ರೂ ಆದ್ರೆ ಏನ್ ಮಾಡೋದು? ಇಲ್ಲ, ಹೇಗಾದ್ರೂ ನಾವಲ್ಲಿಗೆ ಹೋಗೋದನ್ನ ತಡಿಬೇಕು. ಪುಷ್ಕರ್ಣಿ ಉತ್ಸವ ಚೆನ್ನಾಗೇ ಇರುತ್ತೆ, ಆದರೆ ನೀನು ಈ ರಾಜ್ಯಕ್ಕೆ ಮಂತ್ರಿ, ನಿನಗೆ ತುಂಬ ಕೆಲಸಗಳಿರುತ್ತೆ. ಇದನ್ನೆಲ್ಲ ಬಿಟ್ಟು ಅಷ್ಟೊಂದಿನ ರಜಾ ಹಾಕಿ ಅಲ್ಲಿಗೆ ಹೋಗಿ ಕೂರಕ್ಕಾಗತ್ತಾ? ಅದು ಅಲ್ಲದೆ ನಂದಿನಿ ಹೋದ್ಮೇಲೆ ಪುಷ್ಕರ್ಣಿ ಉತ್ಸವ ನಡೆದೇ ಇಲ್ಲ. ಹಾಗಾಗಿ ಆ ಊರ ಜನಕ್ಕೆ ಉತ್ಸವ ಆಗಲಿ ನಾವಾಗಲಿ ನೆನಪಿರೋದಿಲ್ಲ. ಅಂಥದ್ರಲ್ಲಿ ನಾವಲ್ಲಿಗೆ ಹೋಗದೇ ಇರೋದು ಒಳ್ಳೇದಲ್ವ ವೀರು? ಅಕ್ಕ, ನಾನು ಈ ರಾಜ್ಯದ ಮಂತ್ರಿ ಅನ್ನೋದು ನಿಜ, ಆದರೆ
ನಾನು ಈ ಸ್ಥಿತಿ ಬರೋದಕ್ಕೆ ಯಾರು ಕಾರಣ ಅಂತ ನಿನಗೂ ಚೆನ್ನಾಗಿ ಗೊತ್ತು. ನಾನು ದೇವ್ರ ಮಾತನ್ನು ಬೇಕಾದರೆ ತೆಗೆದಾಕ್ತೀನಿ, ಆದರೆ ನನ್ನ ಪಾಲಿಗೆ ದೇವರಾಗಿದ್ದಾರಲ್ಲ ಅವ್ರ ಮಾತನ್ನು ಮಾತ್ರ ತೆಗೆದಾಕಲ್ಲ. ನನಗೆ ಬದುಕು ಸಿಕ್ಕಿರೋದೇ ಅವರಿಂದ. ನನ್ನ ಕೆಲಸದ ಒತ್ತಡಗಳಿಂದ ಅವ್ರ ಮಾತನ್ನು ಮೀರೋ ಪರಿಸ್ಥಿತಿ ಬಂದರೆ ನಾನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಆದರೆ ಅತ್ತೆ ಮಾತನ್ನು ಮಾತ್ರ ಮೀರಲ್ಲ. ನೀನು ಹೇಳಿ ಸರಿ, ಪುಷ್ಕರಣಿ ಉತ್ಸವ ಸುಮಾರು ವರ್ಷದ ಮೇಲೆ ನಡೀತಾ ಇದೆ. ಉತ್ಸವದಲ್ಲಿ ಕಳಸ ಹೊರೋ ಜವಾಬ್ದಾರಿ ಆ ಮನೆತನದ ಕುಡಿಗಳಿಗೆ ಮಾತ್ರ ಇರುತ್ತೆ. ಅದಕ್ಕೋಸ್ಕರ ಊರು ಜನ ನಮಗಾಗಿ ಕಾಯ್ತಾ ಇರ್ತಾರೆ. ಆ ಮನೆ ಸಂಪ್ರದಾಯ ನನ್ನ ಸ್ವಂತ ಕಾರಣಗಳಿಂದ ತಪ್ಪಿಸೋದು ನನಗಿಷ್ಟ ಇಲ್ಲ. ಅದಕ್ಕೆ ನನಗೆ ಬೇಕೋ ಬೇಡವೋ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಸಾಲಿಗ್ರಾಮಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಾವೆಲ್ಲರೂ ಪುಷ್ಕರಣಿ ಉತ್ಸವಕ್ಕೆ ಸಾಲಿಗ್ರಾಮಕ್ಕೆ ಹೋಗ್ತಾ ಇದ್ದೀವಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಈ ಸರ ನೋಡಿ ನನ್ಗೆ ಯಾಕೆ ಹಾಗೆ ಅನ್ನಿಸ್ತು? ಯಾವತ್ತೂ ಯಾವುದಕ್ಕೂ ಆಸೆ ಪಡ್ದಿರೋಳು ನಾನು. ಈ ಸರದ ಮೇಲೆ ಯಾಕೆ ಆಸೆ ಆಗ್ತಿದೆ? ಮಾವ ಅಷ್ಟು ಹೇಳಿದ್ರು ಈ ಸರನ ತೆಗ್ದಿಡೋದಕ್ಕೆ ಯಾಕೋ ಮನ್ಸೊಪ್ತಿಲ್ಲ. ಅಂಥದ್ದು ಏನು ಸೆಳೆತ? ಇದು ಯಾವಾಗಲೂ ನನ್ನ ಹತ್ರನೇ ಇರಬೇಕು ಅಂತ ಅನ್ನಿಸ್ತಿದೆ. ನೀನು ಈ ಸರನ ತೆಗ್ದುಬಿಡು, ಅದು ನಿನಗೆ ಸರಿ ಹೋಗಲ್ಲ. ನಿನಗೆ ಬೇಕಿದ್ರೆ ಇದಕ್ಕಿಂತ ಚೆನ್ನಾಗಿರೋ ಸರನ ನಾನು ತಂದು ಕೊಡ್ತೀನಿ, ಆದರೆ ಇದನ್ನು ನೀನು ಹಾಕ್ಕೊಳ್ಳೋದು ನನಗಿಷ್ಟ ಇಲ್ಲ. ಮಾವ ಯಾವತ್ತೂ ಆ ರೀತಿ ಮಾತಾಡ್ದವ್ರಲ್ಲ. ಅಂಥದ್ರಲ್ಲಿ ಈ ಸರದ ವಿಷಯಕ್ಕೆ ಯಾಕೆ ಹಾಗೆ ಹೇಳಿದ್ರು? ಅವ್ರ ಮನಸ್ಸಲ್ಲಿ ಏನಾದರೂ ಬೇಜಾರಿದೆಯಾ? ಅಂಥದ್ದು ಏನಿದೆ ಈ ಸರದಲ್ಲಿ? ಪೂರ್ಣಿ, ಅಮ್ಮ, ಪೂರ್ಣಿ ಹೇಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಮ್ಮ. ನೀವು ಎಷ್ಟು ದಿನ ಆದಮೇಲೆ ಬರ್ತಿದ್ದೀರಲ್ಲ, ಈಗ ನನ್ನ ನೆನಪಾಯ್ತಾ? ನೀನು ನೆನಪಾಗ್ತಿರೋ ಕ್ಷಣನೇ ಇಲ್ಲ ಪೂರ್ಣಿ. ಅದಕ್ಕೆ ನಿಮ್ಮ ಮನೆಯವ್ರ ಹತ್ರ ನಾನೇ ಕ್ಷಮೆ ಕೇಳಿ ಇಲ್ಲಿಗೆ ಬಂದೆ ಅಲ್ಲ, ಯಾವಾಗಲೂ ಇನ್ಮೇಲೆ ಬರ್ತಾನೆ ಇರ್ತೀನಿ ಅಂತ ಹೇಳಿ. ಆಯಿತು ಪೂರ್ಣಿ, ಯಾವಾಗಲೂ ಬರ್ತಾ ಇರ್ತೀನಿ. ನಾನು ಬಂದಾಗೆಲ್ಲ ಅಮ್ಮ ಅಂತ ಕರೆದು ಹೀಗೆ ನನ್ನನ್ನು ಬಂದು ತಪ್ಕೋತೀಯಾ? ಅಂಕಲ್ ಏನೋ ಹಾಗೆ ಮಾಡಿದ್ರು ಅಂತ ನಾನು ನಿಮ್ಮನ್ನಾಗಲಿ ನಿಮ್ಮ ಪ್ರೀತಿನಾಗಲಿ ದೂರ ಮಾಡ್ಕೊಳಕ್ಕಾಗತ್ತಾ ಅಮ್ಮ? ನಿಮ್ಮಿಂದ ನನಗೆ ಯಾವತ್ತೂ ತಾಯಿ ಪ್ರೀತಿನೇ ಸಿಕ್ಕಿದೆ.
ಅಥವಾ ತಾಯಿ ಪ್ರೀತಿ ಹೀಗೆ ಇರುತ್ತಲ್ವಾ ಅಂತ ಅನಿಸಿದೆ. ಅಂಥದ್ರಲ್ಲಿ ನಿಮ್ಮ ಪ್ರೀತಿನ ನಾನು ಕಳ್ಕೊತೀನ? ನನ್ನ ಜೀವ ಇರೋವರೆಗೂ ನಿಮ್ಮ ಪ್ರೀತಿ ನನಗೆ ಬೇಕು ಅಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.